ಡಿಸಿಷನ್ ತಗೊಳ್ಳೋದು ಕೂಡ ನಿಮ್ಮ ಹಕ್ಕು. ನಾವು ಅಧ್ಯಾಪಕ ವೃಂದದವರು ನಾವು ಅವರಿಗೂ ಹೇಳ್ತೇವೆ, ಮಕ್ಕಳನ್ನು ಪ್ರೀತಿ ಮಾಡಬೇಕು. ನಮ್ಮ ಹಿಂದಿನ ಕಾಲದ ಟೀಚರ್ಗಳು ಹೇಗಿದ್ದಾರೆ ಅಂತ ಹೇಳಿದ್ರೆ, ಅವರು ತಮ್ಮ ಮನೆಯಿಂದ ಜಾಸ್ತಿ ಶಾಲೆಯನ್ನು ಪ್ರೀತಿ ಮಾಡೋರನ್ನು ಕಾಣ್ತಾ ಇದ್ರು. ಇವಾಗ್ಲೂ ಅದು ಹೋಗ್ಲಿಲ್ಲ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಪ್ರವೃತ್ತಿ ನಡೀತಾ ಇದೆ. ಟೀಚರ್ಗಳು ಅವರ ಮನೆಯಿಂದ ಜಾಸ್ತಿ ಅವರ ಶಾಲೆಯನ್ನು, ಅವರ ಮಕ್ಕಳನ್ನು ಪ್ರೀತಿ ಮಾಡೋದನ್ನು ನಾವು ಓದಲ್ಲಿ ಕಾಣ್ತೇವೆ. ಅದನ್ನು ತೆಗೆದುಕೊಳ್ಳೋದು ಹೇಗೆ? ನಾವು ಪೋಷಕರು ಮಾಡಬೇಕು. ಶಾಲೆ ಅವರಿಗೆ ವ್ಯವಸ್ಥಿತವಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಡುವಂತದ್ದು. ಓದ್ಲಿಕ್ಕೆ ಸಾಯಂಕಾಲ ತಂದೆ ತಾಯಿ ಮನೆಯಲ್ಲಿ ಗಲಾಟೆ ಮಾಡ್ತಾ ಇದ್ರೆ ಮಗುಗೆ ಓದ್ಲಿಕ್ಕೆ ಆಗ್ತದಾ? ಆಗುದಿಲ್ಲ. ಅದು ಯಾವುದನ್ನು ಕಳೀತದೆ, ಅದು ಅದನ್ನೇ ಕಳೀತದೆ. ನಾವು ಯಾವುದನ್ನು ಹೇಳ್ತೀವಿ ಅದನ್ನು ಆ ಮಗು ಫಾಲೋ ಮಾಡ್ತದೆ. ನಮ್ಮ ಮನೆಯಲ್ಲಿ ನಮ್ಮ ವಿಚಾರಗಳು, ನಮ್ಮ ನಡತೆಗಳು ಯಾವ ರೀತಿ ಇರ್ತದೆ, ಆ ಮಗು ಅದನ್ನು ಫಾಲೋ ಮಾಡ್ತದೆ. ನೀವು 10ನೇ ಕ್ಲಾಸ್ ನಂತರ ಅದನ್ನು ತಿದ್ದಿ ಅಂತ ತಿದ್ದಲಿಕ್ಕೆ ಸಾಧ್ಯ ಇಲ್ಲ. 2 ಇಂಚು ಪೈಪಿನಲ್ಲಿ 2 ಇಂಚು ನೀರು ಅಷ್ಟೇ ಹೋಗ್ಬೋದು. 3 ಇಂಚು ನೀರು ಹೋದ ಏನಾಗ್ತದೆ? ಬ್ಲಾಸ್ಟ್ ಆಗ್ತದೆ. ಅದೇ ರೀತಿ ಮಕ್ಕಳಿಗೆ ನೀವು ಒಳ್ಳೆಯ ಫೌಂಡೇಶನ್ ಅನ್ನು ಕೊಟ್ರೆ, ನೀವು ಅವರನ್ನು ಇಂಜಿನಿಯರ್ ಮಾಡಿ, ಡಾಕ್ಟರ್ ಮಾಡಿ, ಒಳ್ಳೆಯ ಕಲಿಯುವ ರೀತಿಯಲ್ಲಿ ನೋಡಿದ್ರೆ ಖಂಡಿತ ಅವ್ರು ಕಲಿತಾರೆ. ಈಗಲೇ ಅವ್ರಿಗೆ ಸ್ಪೆಲ್ಲಿಂಗ್ ಬರದಿದ್ರೆ, ಈಗಲೇ ಅವ್ರಿಗೆ ಆ ಈ ಸರಿ ಬರದಿದ್ರೆ, ಅವರಿಗೆ ಬರೀಲಿಕ್ಕೆ ಆಗದಿದ್ರೆ, ನೀವು 10ನೇ ಕ್ಲಾಸ್ ನಂತರ ನೀನು ಸೈನ್ಸ್ ತೆಕ್ಕೋ, ಫಸ್ಟ್ PUC ಸೈನ್ಸ್ ತೆಕ್ಕೋ, ನೀನು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ನೀನು ಓದುದಿಲ್ಲ ಅಂತ ಹೇಳಿದ್ರೆ ಯಾರ್ದು ತಪ್ಪು ಹೇಳಿ? ನಮ್ದು ಪೋಷಕರದ್ದು ತಪ್ಪು. ಶಾಲೆಯನ್ನು ನಾವು ಬಳಸ್ಕೊಳ್ಬೇಕು, ಪೋಷಕರು ಸಹಾಯ ಕೊಡಬೇಕು. ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ತರ ಕೊಟ್ಟಿದ್ದಾನೆ, ಯಾರು ಕಡಿಮೆ ಕೊಟ್ಟಿಲ್ಲ. ಶ್ರೀಮಂತಿಕೆ, ಬಡತನ ಇದ್ದದ್ದೇ ಜೀವನದಲ್ಲಿ. ಕಷ್ಟದಲ್ಲಿ ಇದ್ದದವನು ಯಾರು ಇಲ್ಲ, ಕಷ್ಟದಲ್ಲಿ ಇಲ್ಲದವನು ಯಾರಂತ ಕೈ ಎತ್ತಿ ನೋಡ. ಯಾರು ಒಂದಲ್ಲ ಒಂದು ರೀತಿ ಕಷ್ಟ ಎಲ್ರಿಗಿದೆ. ಬಡತನ ಅನ್ನೋದು ವಿದ್ಯೆಗೆ ಅಡ್ಡಿ ಮಾಡುವಂತದ್ದು ಖಂಡಿತ ಅಲ್ಲ. ಬಡತನ ಅನ್ನೋದು ವಿದ್ಯೆಗೆ ಅಡ್ಡಿ ಮಾಡುವಂತ ಸಂಗತಿಯೇ ಇಲ್ಲ. ಎಲ್ಲಾ ರೀತಿಯಲ್ಲೂ ಸರ್ಕಾರ ವ್ಯವಸ್ಥೆಗಳನ್ನು ಮಾಡಿದೆ, ಕಲಿಕೆಗೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ. ನಾವು ಕೊಡುವಂತ, ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು ಕೆಲಸವನ್ನು ಮಾಡಿ ನಿಮ್ಮ ಕುಟುಂಬ ಉದ್ಧಾರ ಆಗ್ತದೆ, ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ, ಈ ರಾಜ್ಯ, ಈ ದೇಶ ಬೆಳೆಯುವಂತ ಕೆಲಸ ಆಗ್ತದೆ. ಅದಕ್ಕೆಲ್ಲ ನಮ್ಮ ಕೊಡುಗೆ, ನಾವು ಜನಪ್ರತಿನಿಧಿಯಾಗಿ ನಮ್ಮ ಕೊಡುಗೆ ಅನ್ನೋದನ್ನು ನಾವು ಕೊಡಬೇಕಾದ ಅಧಿಕಾರಿ ಮುಂದೆ ಅದನ್ನು ಕೊಡುವಂತ ಕೆಲಸ ಪೋಷಕರು ಕೂಡ. ಇದಕ್ಕೆ ನಾವು 3 ಜನ ಜೊತೆಯಲ್ಲಿ ಕೆಲಸ ಮಾಡಿದ್ರೆ ಈ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಬಹುದು. ಇವತ್ತು ಅವರಿಗೆಲ್ಲ ಈ ಪ್ರಾರಂಭೋತ್ಸವದ ಕೆಲಸವನ್ನು ನಾವು ಮಾಡಿದೀವಿ. ಅವರಿಗೆ ಆಕರ್ಷಣೆ ಆಗ್ಬೇಕು, ಶಾಲೆ ಅನ್ನೋದನ್ನ ಖುಷಿ ಪಡಬೇಕು. ಆ ರೀತಿ ಅವರು ಸಂತೋಷದಿಂದ ಶಾಲೆಗೆ ಬರ್ಬೇಕಂತ ಮಾಡಿದ್ರೆ ಯಾರು ಮಾಡ್ಬೇಕು? ಯಾರು ಬೇರೆ ಟೀಚರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಲ್ಲಿ ನಾವು ಮಾತಾಡುವಾಗ ಅವರಿಗೆ ಆಸಕ್ತಿ ತೋರಿಸುವಂತ ಕೆಲಸವನ್ನು ಮಾಡ್ಬೇಕು. ಶಾಲೆಯ ಬಗ್ಗೆ ಅಲ್ಲಿ ಆಟ ಆಡೋದು, ಕುಣಿಯೋದು, ಅದನ್ನೆಲ್ಲ ಆಸಕ್ತಿ ತೋರಿಸಿದ್ರೆ ಅವರು ಶಾಲೆಗೆ ಬರ್ಲಿಕ್ಕೆ ಆಸಕ್ತರಾಗ್ತಾರೆ. ಅವ್ರಿಗೆಲ್ಲ ನಾವು ಒಳ್ಳೆ ಈ ಮಕ್ಕಳ ಭವಿಷ್ಯಕ್ಕೆ ನಾವೆಲ್ಲ ಉಜ್ವಲ ಭವಿಷ್ಯ ಸಿಗ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ನನಗೆ ಬೇರೆ ಬೇರೆ ಕಡೆಗೆ ಇವತ್ತು ಹೋಗ್ಲಿಕ್ಕಿರುವ ಕಾರಣ ನಾನು ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡು ನನ್ನ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್. ವಿದ್ಯಾರ್ಥಿಗಳೇ, ಭವಿಷ್ಯಕ್ಕೆ ಶುಭವನ್ನು ಹಾರೈಸಿದ ಪ್ರೇರಣಾತ್ಮಕ ಮಾತುಗಳನ್ನಾಡಿದ ಸರ್ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದೆ